ಟಾಕ್ಸಿಕ್ ಸಿನಿಮಾದ ಒಂದು ಚಿಕ್ಕ ಗ್ಲಿಮ್ಸ್ ಬಂದ್ರೂ ಕೂಡ ಫ್ಯಾನ್ಸ್ ದಿಲ್ ಖುಷಿ ಆಗ್ತಾ ಇದ್ದಾರೆ. ಮ್ಯೂಸಿಕ್ ಯಾರು ಮಾಡ್ತಾ ಇರಬಹುದು, ಬಿಜಿಎಂ ಮಾತ್ರ ಸಖತ್ತಾಗಿದೆಯಲ್ಲ. ಟಾಕ್ಸಿಕ್ ಸಿನಿಮಾದ ಕಂಪ್ಲೀಟ್ ಆಗಿ ಮ್ಯೂಸಿಕ್ ರೈಟ್ಸ್ ನ ಒಂದು ಪ್ರತಿಷ್ಠಿತವಾದಂತಹ ಕಂಪನಿ ಪಡೆದುಕೊಂಡಿದೆ. ಯಾವೆಲ್ಲ ಸಾಂಗ್ಗಳು ಯಾವ ರೀತಿಯಾಗಿರಬಹುದು, ಡ್ಯಾಡೀಸ್ ಹೋಮ್ ಅನ್ನುವಂತಹ ಒಂದು ಬಿಜಿಎಂ ಎಷ್ಟು ಜನರಿಗೆ ಅಟ್ರಾಕ್ಟ್ ಮಾಡ್ತಾ ಇದೆ. ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ನ ಈ ಒಂದು ವಿಶೇಷವಾದಂತಹ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಪಲ್ಲವಿ ರಾಜ್. ಸದ್ಯಕ್ಕೆ ಎಲ್ಲಿ ನೋಡಿದ್ರು ಈಗ ಟಾಕ್ಸಿಕ್ ಮಯ ಆಗಿದೆ ಅಂತಲೇ ಹೇಳ್ಬೋದು. ಟಾಕ್ಸಿಕ್ ಸಿನಿಮಾದ ಒಂದು ಚಿಕ್ಕ ಗ್ಲಿಮ್ಸ್ ಬಂದ್ರೂ ಕೂಡ ಫ್ಯಾನ್ಸು ದಿಲ್ ಖುಷಿ ಆಗ್ತಾ ಇದ್ದಾರೆ. ನೆನೆ ಬಿಟ್ಟಂತಹ ಟೀಸರ್ ನೋಡ್ತಾ ಇದ್ದಂಗೆ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಯಾರಪ್ಪ, ಮ್ಯೂಸಿಕ್ ಯಾರು ಮಾಡ್ತಾ ಇರಬಹುದು, ಬಿಜಿಎಂ ಮಾತ್ರ ಸಖತ್ತಾಗಿದೆಯಲ್ಲ, ಈ ರೀತಿಯಾದಂತಹ ಮಾತುಗಳನ್ನು ನಾವು ಕೇಳ್ತಾನೆ ಇದ್ದೀವಿ. ಈ ಹಿಂದೆ ಬಿಟ್ಟಂತಹ ಒಂದು ಸ್ಮಾಲ್ ಗ್ಲಿಮ್ಸಲ್ಲೂ ಕೂಡ ಆ ಬಿಜಿಎಂ ನೋಡೇ ಅಭಿಮಾನಿಗಳು ಫುಲ್ ಫಿದಾ ಆಗೋಗಿದ್ರು. ಸೊ ಇವಾಗ ಈ ಟಾಕ್ಸಿಕ್ ಸಿನಿಮಾದ ಕಂಪ್ಲೀಟ್ ಆಗಿ ಮ್ಯೂಸಿಕ್ ರೈಟ್ಸ್ನ ಒಂದು ಪ್ರತಿಷ್ಠಿತವಾದಂತಹ ಕಂಪನಿ ಪಡೆದುಕೊಂಡಿದೆ. ಅಂದರೆ ಟಾಕ್ಸಿಕ್ ಸಿನಿಮಾದಲ್ಲಿ ಏನಾದರೂ ಒಂದು ಹೊಸತನವನ್ನು ತರಬೇಕು, ಹೊಸ ಪ್ರಯತ್ನ ಮಾಡಬೇಕು, ವಿಶೇಷವಾಗಿ ಏನಾದರೂ ಮಾಡಬೇಕು, ಏನಾದರೂ ನಾವು ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಸಿನಿಮಾ ಇಂಡಸ್ಟ್ರಿಗೆ ಅಂದರೆ ಏನಾದರೂ ಒಂದು ದೊಡ್ಡ ಮಟ್ಟದಲ್ಲೇ ಮಾಡಬೇಕು ಅನ್ನೋದು ಯಶ್ ಅವರ ಒಂದು ಪ್ಲ್ಯಾನ್ ಆಗಿರುತ್ತೆ. ಈ ಸಿನಿಮಾಕ್ಕೆ ಅಂದರೆ ಟಾಕ್ಸಿಕ್ ಸಿನಿಮಾಕ್ಕೆ ಯಶ್ ಅವರು ಕೂಡ ಒನ್ ಆಫ್ ದಿ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅದರಲ್ಲೂ ಕೂಡ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಇಲ್ಲಿ ಯಶ್ ಅವರು ವರ್ಕ್ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹೀಗಿರಬೇಕಾದ್ರೆ ಮ್ಯೂಸಿಕ್ ಹೇಗಿರಬಹುದು ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಅಭಿಮಾನಿಗಳಲ್ಲಿ ಅಂತೂ ಇತ್ತು. ಸದ್ಯಕ್ಕೆ ಅದಕ್ಕೆ ಬ್ರೇಕ್ ಬಿದ್ದಿದೆ. ಯಾಕೆಂದರೆ ಒಂದು ಬಿಜಿಎಮ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ಬಿಜಿಎಮ್ ಅಂತೂ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟ್ರೆಂಡನ್ನು ಕ್ರಿಯೇಟ್ ಮಾಡ್ತಾ ಇದೆ. ಅದು ಯಶ್ ಅವರ ಹೆಸರಲ್ಲಿ, ಟಾಕ್ಸಿಕ್ ಸಿನಿಮಾದ ಹೆಸರಲ್ಲಿ. ಈ ಸಿನಿಮಾಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರವಿ ಬಸ್ರೂರ್ ಅವರ ಜೊತೆಗೆ ಅಂದರೆ ಯಶ್ ಅವ್ರಿಗೆ ಒಂದು ಒಳ್ಳೆ ಕಾಂಬಿನೇಷನ್ ವರ್ಕ್ ಆಗಿದೆ. ಈ ಹಿಂದೆನೂ ಕೂಡ ಒಂದಷ್ಟು ಸಿನಿಮಾಗಳಿಗೆ ಅವರು ಮಾಡಿದರು. ಅದರ ಜೊತೆಗೆ ರವಿ ಬಸ್ರೂರ್ ಅವರ ಜೊತೆಗೆ ವಿಶಾಲ್ ಮಿಶ್ರಾ ಅವರು ಸೇರಿಕೊಂಡಿದ್ದಾರೆ, ಹಾಗೆ ತನಿಷ್ಕ್ ಅವರು ಕೂಡ ಸೇರಿಕೊಂಡಿದ್ದಾರೆ. ಸೊ ಹೀಗಾಗಿ ಒಂದು ವಿಶೇಷವಾಗಿ ವಿಭಿನ್ನವಾಗಿ ಏನಾದರೂ ಮ್ಯೂಸಿಕನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ರು. ಜೊತೆಗೆ KVN ಅವರು ಈ ಒಂದು ಮ್ಯೂಸಿಕ್ ರೈಟ್ಸ್ ಬಗ್ಗೆ ಮಾತಾಡಿದ್ದಾರೆ, ಕಂಪನಿ ಕೊಟ್ಟಿರುವುದರ ಬಗ್ಗೆ. ಹಾಗೆ ಯಶ್ ಅವರು ಕೂಡ ಒಂದು ಕಾಂಬಿನೇಷನಲ್ಲಿ ಕಂಪ್ಲೀಟ್ ಆಗಿ ಸಿನಿಮಾ ತಂಡ ವರ್ಕ್ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಸಿನಿಮಾ ಟಾಕ್ಸಿಕ್ ಸಿನಿಮಾದಲ್ಲಿ ಒಂದು ವಿಲನಿಶ್ ಲುಕ್ನಲ್ಲಿ ಯಶ್ ಅವರು ಇರ್ತಾರೆ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಬ್ರು ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ, ಇನ್ನು ಕೆಲವೊಬ್ರು ತ್ರಿಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಿನ್ನೆ ಬಿಟ್ಟಂತಹ ಒಂದು ಪೋಸ್ಟರು ಈ ಒಂದಷ್ಟು ನಮಗೆ ಒಂದು ಹಿಂಟನ್ನು ಕೊಟ್ಟಿದೆ ಅಂತ ಅನಿಸುತ್ತೆ. ನಿನ್ನೆ ಯಶ್ ಅವರ ಒಂದು ಯಂಗ್ ಶೇಡ್ನ ಒಂದು ಪೋಸ್ಟರನ್ನು ನೆನ್ನೆ ಬಿಡ್ತಾರೆ. ಅದರಲ್ಲಿ ಯಶ್ ಅವರ ಹೆಸರು ಟಿಕೆಟ್ ಅಂತ ಇರುತ್ತೆ. ಸೊ ಹಾಗಾದರೆ ರಾಯ ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಅವರ ಅಭಿಮಾನಿಗಳಿಗೆ ಮೂಡ್ತಾ ಇರುವಂಥದ್ದು. ಸದ್ಯಕ್ಕೆ ಟಾಕ್ಸಿಕ್ ಸಿನಿಮಾದ ಈ ಒಂದು ಮ್ಯೂಸಿಕ್ ರೈಟ್ಸನ್ನು ಝೀ ಮ್ಯೂಸಿಕ್ಗೆ ಕೊಟ್ಟಿದ್ದಾರೆ. ಅಂದರೆ ಝೀ ಮ್ಯೂಸಿಕ್ ಯಾವ ರೀತಿ ವರ್ಕ್ ಮಾಡುತ್ತೆ, ಅದೆಷ್ಟು ಪ್ರತಿಷ್ಠಿತ ಕಂಪನಿ, ಎಷ್ಟು ದೊಡ್ಡ ಕಂಪನಿ ನಿಮಗೂ ಕೂಡ ಗೊತ್ತಿದೆ. ಸೊ ಇನ್ನು ಎತ್ತರಕ್ಕೆ ಟಾಕ್ಸಿಕ್ ಹೋಗುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ತಾ ಹೋಗ್ಬೋದು. ಸೊ ಹಾಗಾದರೆ ಯಾವೆಲ್ಲ ಸಾಂಗ್ಗಳು ಯಾವ ರೀತಿಯಾಗಿರಬಹುದು, ರವಿ ಬಸ್ರೂರ್ ಅವರ ಸಾಂಗ್ ಅಂತ ಬಂದರೆ ನಿಮಗೆ ಗೊತ್ತಿದೆ ಅವರ ಮ್ಯೂಸಿಕ್ ಹೇಗಿರುತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ. ಸೊ ಹೀಗಾಗಿ ಒಂದು KGF ಅಂತ ಬಂದಾಗ ಅಲ್ಲಿ ತಾಯಿ ಸೆಂಟಿಮೆಂಟ್ ಇರುವಂತಹ ಸಾಂಗ್ ಇತ್ತು. ಹಾಗೆಯೇ ಒಂದು ಮಾಸ್ ಲುಕ್ನಲ್ಲಿ ಒಬ್ಬ ಗ್ಯಾಂಗ್ಸ್ಟರ್ ಆಗಿ ಯಶ್ ಅವ್ರು ಕಾಣಿಸ್ಕೊಂಡಿದ್ರು. ಸೊ ರಗಡಾಗಿರುವಂತಹ ಲುಕ್ನಲ್ಲಿ ಯಶ್ ಅವ್ರು ಇರ್ತಾರೆ. ಸೊ ಇದರಲ್ಲಿ ಅಂತ ಬಂದರೆ ಒಂದು ವಿಲನಿಶ್ ಲುಕ್ನಲ್ಲಿ ಯಶ್ ಅವರು ಇರೋದ್ರಿಂದ ಜೊತೆಗೆ ಒಂದು ಲವ್ ಸಾಂಗ್ ಕೂಡ ಇದೆ ಅನ್ನುವಂಥ, ಅದು ಕಿಯಾರಾ ಅಡ್ವಾಣಿ ಅವರ ಜೊತೆಗೆ ಲವ್ ಸಾಂಗ್ ಕೂಡ ಇದೆ ಅನ್ನುವಂತಹ ಒಂದಷ್ಟು ಗಾಸಿಪ್ಸ್ ಹರಡಿರೋದ್ರಿಂದ ಇದಕ್ಕೆ ಪೂರಕ ಅನ್ನುವಂತೆ ಕೂಡ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು. ಸೊ ಹೀಗಾಗಿ ಏನಾದರೂ ಲವ್ ಸಾಂಗ್ ಏನಾದರೂ ಇರಬಹುದಾ, ಮಾಸ್ ಸಾಂಗ್ ಹೇಗಿರಬಹುದು, ಡ್ಯಾಡೀಸ್ ಹೋಮ್ ಅನ್ನುವಂತಹ ಒಂದು ಬಿಜಿಎಂ ಎಷ್ಟು ಜನರಿಗೆ ಅಟ್ರಾಕ್ಟ್ ಮಾಡ್ತಾ ಇದೆ. ಹೀಗಿರಬೇಕಾದ್ರೆ ಈ ಸಾಂಗ್ಗಳೆಲ್ಲ ಹೇಗಿರಬಹುದು ಅನ್ನೋ ಕ್ಯೂರಿಯಾಸಿಟಿ ಅಭಿಮಾನಿಗಳಲ್ಲೂ ಕೂಡ ಇದೆ. ನಿನ್ನೆ ಬಿಟ್ಟಂತಹ ಟೀಸರಲ್ಲೂ ಕೂಡ ಅದೊಂದು ಬಿಜಿಎಂಗೆ ಆ ಒಂದು ಲಿಪ್ಸಿಂಕ್ ಆಗಿರುವಂಥದ್ದು ವಾಯ್ಸ್ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಒಂದು ಅಡಿಕ್ಟ್ ಮಾಡುತ್ತೆ. ಇನ್ನೂ ನೋಡಬೇಕು ನೆಕ್ಸ್ಟ್ ಏನಿರುತ್ತಪ್ಪ ಅನ್ನೋ ರೀತಿಯಲ್ಲಿ ಅಡಿಕ್ಟ್ ಮಾಡುತ್ತೆ. ಸೊ ಹೀಗಾಗಿ ಒಂದು ಮ್ಯೂಸಿಕ್ ಡೈರೆಕ್ಟರು ಯಾವ ರೀತಿ ಈ ಸಿನಿಮಾದ ಸಾಂಗ್ನ ತಗೊಂಡೋಗಿದ್ದಾರೆ, ಈ ಸಿನಿಮಾದ ಮ್ಯೂಸಿಕನ್ನು ತಗೊಂಡೋಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಇನ್ನು ಟಾಕ್ಸಿಕ್ ಬಗ್ಗೆ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಮುಂದಿನ ದಿನಗಳಲ್ಲಿ ಬರೋದಿದೆ. ಇನ್ನು ನಿನ್ನೆ ಟೀಸರ್ ಬಿಟ್ಟಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಮಾರ್ಚ್ ಫಸ್ಟ್ ವೀಕಲ್ಲಿ ಟ್ರೈಲರ್ ಕೂಡ ಬಿಡ್ತಾರೆ. ಹಾಗೆ ಮಾರ್ಚ್ 19ನೇ ತಾರೀಕು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ನಾವೊಂದು ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದೀವಿ ಯಾವ ರೀತಿಯೆಲ್ಲ ಸಿನಿಮಾ ಇರಬಹುದು, ಹಾಗೆ ಟ್ರೈಲರಲ್ಲಿ ಯಾವ ರೀತಿ ತೋರಿಸ್ತಾರೆ. ಒಂದು ಟೀಸರಲ್ಲೇ ಒಂದು ಪಾತ್ರನ ವಿಭಿನ್ನವಾದಂತಹ ಶೇಡಲ್ಲಿ ತೋರಿಸಿರುವಂತಹ ಡೈರೆಕ್ಟರು, ಇನ್ನು ಟ್ರೈಲರ್ ಅಂತ ಬಂದಾಗ ಒಂದಷ್ಟು ನಾಯಕಿಯರನ್ನು ಯಾವ ರೀತಿ ತೋರಿಸ್ತಾರೆ, ಜೊತೆಗೆ ಯಶ್ ಅವರನ್ನು ಇನ್ನೂ ಎಷ್ಟು ರಿಚ್ ಆಗಿ ತೋರಿಸ್ಬೋದು ಅನ್ನುವಂಥದ್ದು ಕೂಡ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಕಾದು ನೋಡಬೇಕು ಹೇಗಿರುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.